ಇವತ್ತು ರೈಲ್ವೆ ಓವರ್ ಬ್ರಿಡ್ಜ್ಗಳು ಅಂಡರ್ ಬ್ರಿಡ್ಜ್ಗಳು ತುಮಕೂರು ಜಿಲ್ಲೆಗೆ ನಾವು ಬಂದ್ರೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸುಮಾರು 27 ಓವರ್ ಬ್ರಿಡ್ಜ್ಗಳು ಅಂಡರ್ ಬ್ರಿಡ್ಜ್ಗಳು. ಸುಮಾರು ನನ್ನ ಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ ತುಮಕೂರು ಪಾರ್ಲಿಮೆಂಟ್ ಸ್ಟಾರ್ಟ್ ಆಗೋದು ಹಿರೇಹಳ್ಳಿಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೆ ಫಸ್ಟ್ ಹಿರೇಹಳ್ಳಿ ಹತ್ರ ಒಂದು ಆಯ್ತು. ನಾನು ಹಿಂದೆ ಇದ್ದಂತ ಸರ್ಕಾರದಲ್ಲಿ ನಾನೇ ಶಾಸಕನಾಗಿದ್ದಾಗ 10 ವರ್ಷದಿಂದ ಬರ್ತಿದ್ದೆ ಹಿರೇಹಳ್ಳಿ ಬ್ರಿಡ್ಜ್ನ, ಅದೊಂದು ಆಗಿತ್ತು. ನಮಗೆ ಇಲ್ಲಿ ಸ್ಟಾರ್ಟ್ ಆದ್ರೆ ಪಂಡಿತ್ನಲ್ಲಿ, ಮೈದಾಳ, ಹೆಗ್ಗೆರೆ ಮತ್ತೆ ಮಲ್ಸಂದ್ರ, ನಮಗೆ 4 ಬ್ರಿಡ್ಜ್ಗಳು ಇದ್ದವು. ನಮ್ದೆಲ್ಲ ಟೌನ್ಗೆ ಅಡ್ಜಸ್ಟೆಂಟ್ ಆಗಿರೋದ್ನ 4 ಬ್ರಿಡ್ಜ್ಗಳನ್ನ 1 ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಗೂ ಆಗಲ್ಲ. ರೈಲ್ವೆ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೂ ಕೂಡ ಅವರು ಯೋಚನೆ ಮಾಡ್ತಾರೆ, ನಾನು ನನ್ನ ಕ್ಷೇತ್ರಕ್ಕೆ ಮಾಡ್ಕೊಂಡ್ರೆ ಹೇಗಪ್ಪ ಅಂತ ಹೇಳಿ. ಆದ್ರೆ ಸೋಮಣ್ಣವರು ಎಲ್ಲವನ್ನ ಮೀರಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಹತ್ರದಲ್ಲಿರೋದಕ್ಕೆ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಪ್ರೈಮ್ ಮಿನಿಸ್ಟರ್ ಹತ್ರ ಇಲ್ಲ ಅಂದ್ರೆ ಇದೆಲ್ಲ ಆಗಲ್ಲ, ಸಾಧ್ಯ ಇಲ್ಲ. ಸುಮಾರು 27 ಬ್ರಿಡ್ಜ್ಗಳನ್ನ 1 ವರ್ಷದಲ್ಲಿ ಸಂಪೂರ್ಣ ಮಾಡ್ತಾರೆ, ಓವರ್ ಬ್ರಿಡ್ಜ್ಗಳು ಅಂಡರ್ ಬ್ರಿಡ್ಜ್ಗಳು ಅಂತ ಹೇಳಿದ್ರೆ. ಇನ್ನ ತುಮಕೂರು ಜಿಲ್ಲೆಯಲ್ಲಿ ಯಾವುದು ಅಂಡರ್ ಬ್ರಿಡ್ಜ್ಗಳು ಓವರ್ ಬ್ರಿಡ್ಜ್ಗಳು ಇರಲ್ಲ. ಜನ ಅರ್ಧ ಗಂಟೆ, 1/4 ಗಂಟೆ ತಮ್ಮ ಅಮೂಲ್ಯವಾದ ಸಮಯವನ್ನ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಯಾವ್ದಾರ DC ಆಫೀಸ್ಗೆ ಹೋಗ್ಬೇಕಾದ್ರೆ ಪ್ರತಿ ದಿವಸ 15 ನಿಮಿಷ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ 15 ನಿಮಿಷ ಕಾಯುವಂತ ಪ್ರಮೇಯ ಇಲ್ಲದ ಹಾಗೆ ನಮ್ಮ ಸಮಯವನ್ನ ಪ್ರತಿ ದಿನ 30 ನಿಮಿಷ ಅಥವಾ 1 ಗಂಟೆ ಕೆಲವು ಸಂದರ್ಭದಲ್ಲಿ ಅಷ್ಟು ಸಮಯವನ್ನ ಉಳಿತಾಯ ಮಾಡಿ ಈ ಬ್ರಿಡ್ಜ್ ಅನ್ನ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ. ಇನ್ನು 1.5 ವರ್ಷದಲ್ಲಿ ಅದನ್ನ ಸಂಪೂರ್ಣ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮ ಅಜಯ್ ಶರ್ಮಾ ಅವರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ.